ಕ್ವಶನ್ ಸಿಂಪಲ್ ಅಂದ್ರೆ ಇದು ಪಾರ್ಟಿ ಇನ್ನರ್ ಮ್ಯಾಟರ್. ಒಬ್ಬರು ಸ್ವಾಮೀಜಿ ಹೇಳ್ತಾರೆ ಯತ್ನಾಳ ಮೇಲೆ ಇರತಕ್ಕಂಥ ಉಚ್ಚಾಟನೆ ಅವ್ರು ವಿಡ್ರಾ ಮಾಡ್ಬೋದು, ಇಲ್ಲಾಂದ್ರೆ ಗಂಭೀರ ಸ್ವರೂಪದ ಪರಿಣಾಮಗಳಾಗುತ್ತೆ, ಹೋರಾಟಕ್ಕೆ ಇಳಿತೇನೆ ಅಂತ ಹೇಳ್ತಾರೆ. ಈ ಸ್ವಾಮೀಜಿಗೆ ಏನು ಹೇಳ್ತೀರಿ ಸರ್? ನನಗೆ ಪರಮ ಪೂಜ್ಯರ ಬಗ್ಗೆ ಅತ್ಯಂತ ಭಾಳ ಗೌರವ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಇರ್ಬೋದು, ಯಾವುದೇ ಮಠಾಧೀಶರು ಇರ್ಬೋದು. ಮಠಾಧೀಶರ ಬಗ್ಗೆ ನನಗೆ ಅಪಾರವಾದ ಕಾವಿ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆ ಉಳಿಬೇಕಂದ್ರೆ ಅನ್ನದಾಸೋಹ, ಶಿಕ್ಷಣ ದಾಸೋಹ, ಜ್ಞಾನದಾಸೋಹದ ಮುಖಾಂತರ ನಮ್ಮೆಲ್ಲರಿಗೂ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸನ ನಾಡಿನ ಮಠಾಧೀಶರು ಮಾಡಿದ್ದಾರೆ. ಮಠಾಧೀಶರ ಬಗ್ಗೆ ಗೌರವ ಇದೆ, ಕಾವಿ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನಾನು ಮಠಾಧೀಶ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ವಿನಂತಿ ಮಾಡ್ತೀನಿ, ನಾವೆಲ್ಲ ನಿಮಗೆ ಭಕ್ತರೇ, ನಾವು ಸಹ ನಿಮಗೆ ಭಕ್ತರೇ. ತಾವು ಕೇವಲ ಪಂಚಮಶಾಲಿ ಸಮಾಜಕ್ಕೆ ಮಾತ್ರ ಮೀಸಲಾತಿ ಕೇಳಿಲ್ಲ, ವೀರಶೈವ ಲಿಂಗಾಯತ ಒಳಪಂಗಡಗಳಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ಸಮಾಜಗಳು ತಾವು ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದ್ರಿ. ಆ ಹೋರಾಟದಲ್ಲಿ ನಾನೂ ಪಾಲ್ಗೊಂಡಿದ್ದೆ, ನಾನೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ. ಮತ್ತು ಬೆಂಗಳೂರಿನ ಏನು ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಸಹ ನಾನು ಭಾಗವಹಿಸಿದ್ದೆ. ನಾನು ಸ್ವಾಮೀಜಿಗಳಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ನಿಮ್ಮ ಬಗ್ಗೆ ಈ ನಾಡಿನ ಎಲ್ಲ ವರ್ಗದ ಭಕ್ತರ ನಿಮ್ಮ ಬಗ್ಗೆ ಗೌರವ ಇದೆ. ಆದರೆ ದಯಮಾಡಿ ವಿನಂತಿ ಮಾಡ್ತೀನಿ, ನನ್ನ ಆಗ್ರಹ ಅಲ್ಲ, ಒತ್ತಾಯನೂ ಅಲ್ಲ, ಒಬ್ಬ ವ್ಯಕ್ತಿ ಬಗ್ಗೆ ತಾವು ಧ್ವನಿ ಎತ್ತರು ಬದಲಾಗಿ ಮಾರ್ಗದರ್ಶನ ಮಾಡಿರಿ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ನಾವೆಲ್ಲ ಭಕ್ತರು ಮುಖ್ಯ. ಯಾಕಂದರೆ ಜನ ನಿಮ್ಮನ್ನು ಬೇರೆ ರೀತಿಯಾಗಿ ಅಪಾರ್ಥವಾಗಿ, ನಾನು ಗುರುಗಳ ಬಗ್ಗೆ ಟೀಕೆ ಮಾಡಲ್ಲ, ಗುರುಗಳ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು 2A ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ, ಫ್ರೀಡಮ್ ಪಾರ್ಕಲ್ಲೂ ಪಾಲ್ಗೊಂಡಿದ್ದೀನಿ, ಬೆಂಬಲವನ್ನು ಕೊಟ್ಟಿದ್ದೀನಿ. ದಯಮಾಡಿ ವಿನಂತಿ ಮಾಡ್ತೀನಿ, ಇದರಿಂದ ತಮಗೆ ಎಲ್ಲ ಒಂದು ಕಡೆ ಬೇರೆ ರೀತಿ ಜನ ಅಪಾರ್ಥ ಮಾಡ್ತಾರೆ, ಬ್ರ್ಯಾಂಡ್ ಮಾಡ್ತಾರೆ. ಹಾಗಾಗಿ ದಯಮಾಡಿ ಭಕ್ತರ ತಪ್ಪು ಮಾಡಿದಾಗ ಮಾರ್ಗದರ್ಶನ ಮಾಡಿ ಅಂತೇಳಿ ವಿನಂತಿ ಮಾಡ್ತೀನಿ. ನಾನು ಟೀಕೆ ಮಾಡಲ್ಲ ಗುರುಗಳ ಬಗ್ಗೆ ಅಪಾರವಾದ ಗೌರವ ಇದೆ.